ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಇನ್ನೊಂದು ಥರದ ಫಿಶ್ ಫ್ರೈ ಮಾಡೋದಕ್ಕೆ ಹೊರಟಿದ್ದೀನಿ. ಮೊದಲು ಫಿಶ್ ಮೇಲೆ ಚೆನ್ನಾಗಿ ಸೇಮ್ ಟೈಪ್ ಆಫ್ ಆಗಿ ಲೆಮನ್ ಜ್ಯೂಸ್ನ ಹಾಕ್ಕೊಳ್ಳಿ. ಆಮೇಲೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಯಾವ ರೀತಿ ಅಂತಂದರೆ ತೈ ಮಸಾಜ್ ಲೆವೆಲ್ಗೆ. ಆಮೇಲೆ ನಾವು ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸ್ಕೋಬೇಕು. ಬ್ಯಾಡಿಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ಅದ್ರ ಜೊತೆಗೆ ಧನಿಯಾ, ಇದನ್ನೆಲ್ಲನೂ ಒಂದೊಂದು ಸ್ಪೂನ್ ಸೈಡಲ್ಲಿ ಇಟ್ಕೊಬಿಡಿ. 2 ಮೆಣಸಿನ್ಕಾಯಿ ತಗೊಳ್ಳಿ, ಹಸಿ ಮೆಣಸಿನ್ಕಾಯಿ, ಒಂದು 4 ಬ್ಯಾಡಿಗೆ ಮೆಣಸಿನ್ಕಾಯಿ ನೆನೆಸಿಟ್ಕೊಳ್ಳಿ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಡರ್ ಅಂತ ರುಬ್ಕೊಬಿಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡಿ. ಗೊತ್ತಲ್ವ ಹೆಂಗೆ ರುಬ್ಕೊಬೇಕಂತ. ರುಬ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಬಿಡಿ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳೋದು ಮರ್ತೋಯ್ತು. ಹುಣಸೆಹಣ್ಣು ಹಾಕೊಂಬಿಡಿ, ಇಲ್ಲಾಂದರೆ ಹುಳಿನೇ ಇರೋಲ್ಲ. ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಂಬಂದ್ರ ಈಗ ಆ ಮೀನು ಫ್ರೈಗೆ ರುಬ್ಕೊಂಡಿರೋ ಮಸಾಲನ ಚೆನ್ನಾಗಿ ಹಚ್ಬಿಡಿ. ಯಾವ ಥರ ಅಂತ ನಿಮಗೆ ಗೊತ್ತಲ್ವ. ನೀಟಾಗಿ ಎಲ್ಲ ಕಡೆನೂ ಹಿಡಿಯೋ ಹಾಗೆ ನೀಟಾಗಿ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ನಾನು ಸ್ಟೈಲಿಗೆ ಸ್ವಲ್ಪ ಇಟ್ಕೊಂಡೆ, ಅದು ನೋಡಿದ್ರೆ ಆಮೇಲೆ ಅದಕ್ಕೆ ಯೂಸ್ ಆಗೋ ಥರ ಅದಕ್ಕೆ ಹಚ್ಕೊಬಿಟ್ಟೆ. ಯಾಕಂತಂದರೆ ಬಂಗಡ ಮೀನಿಗೆ ತುಂಬ ಕೋಟಿಂಗ್ ಹಿಡಿತದೆ. ಮೀನು ಸ್ವಲ್ಪ ತೆಳುವಾಗಿ ನೈಸಾಗಿರೋದ್ರಿಂದ ಚೆನ್ನಾಗಿ ಕೋಟ್ ಮಾಡಬೇಕು. ನೀವು ಬೇಕಾದರೆ ಈ ಕೋಟಿಂಗ್ ಹಚ್ಕೊಂಡಾದ್ಮೇಲೆ ರವೆಯಲ್ಲಿ ಮೀನನ್ನ ಹುಡುಗ್ಬಿಟ್ಬೇಕಾದ್ರೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಾನು ರವೆ ಇರಲಿಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸಲ ರವೆ ಕೊಡು ಅಂತ ನಮ್ಮ ಅಮ್ಮನ ಕೇಳಿದ್ರೆ ಬಾಯಿ ಬಂದಾಗ ಬೈತಾರೆ. ಅದಕ್ಕೆ ರವೆ ಇಲ್ದೇ ಹಂಗೆ ನೀಟಾಗಿ ಫ್ರೈ ಹೂಡ್ಕೊಂಡು ಹಂಗೆ ಸೈಡಲ್ಲಿ ಎತ್ತಿಕ್ಕೋತಾ ಇದ್ದೀನಿ. ಒನ್ಸ್ ಇದು ಎತ್ಕೊಂಬಿಟ್ಟು ಒಂದು 5ರಿಂದ 15 ನಿಮಿಷ ಹಂಗೆ ಮುಚ್ಚಿಟ್ಬಿಟ್ಟು ಸೈಡಲ್ಲಿ ಇಟ್ಕೊಬಿಡಿ. ಏನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಂಗಿದ್ರೆ ಇಟ್ಕೊಬೋದು, ನೀವು ಮಾಡೋ ದಿನಕ್ಕೆ ಮಾಡ್ಕೋತೀವಿ ಅಂತ ಅನ್ನೋಂಗಿದ್ರೆ. ಇಲ್ಲ ಅಂತಂದರೆ ನಾರ್ಮಲಾಗಿ ಹಚ್ಕೊಬಿಟ್ಟು ಒಂದು 15 ನಿಮಿಷ ಇಟ್ಕೊಂಡ್ರೂ ಸಾಕಾಗುತ್ತೆ. ಯಾಕಂದರೆ ನಿಂಬೆಹಣ್ಣು ಇಟ್ಕೊಂಡಿರೋದ್ರಿಂದ ಚೆನ್ನಾಗಿ ಹುಳಿ ಅಂಶ ಅದಕ್ಕೆ ಇಟ್ಕೊಂಬಿಡುತ್ತೆ. ಹಂಗಾಗ್ಬಿಟ್ಟು ನೀವೇನು 1 ಅವರ್ 2 ಅವರ್ ಆ ಥರ ಎಲ್ಲ ಇಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಆದರೆ ಮಸಾಲ ಮಾತ್ರ ಚೆನ್ನಾಗಿ ಮೀನಿಗೆ ಹಿಡಿಯುವಷ್ಟು ಚೆನ್ನಾಗಿ ಹಚ್ಕೊಳ್ಳಿ. ಯಾಕಂತಂದರೆ ಮಸಾಲೆನೇ ಇಲ್ಲ ಅಂತಂದರೆ ಬರೀ ಮೀನು ತಿನ್ನೋಕ್ಕೆ ಟೇಸ್ಟೇ ಇರೋಲ್ಲ. ಆಮೇಲೆ ಹೆಂಚ ಮೇಲೆ ಎಣ್ಣೆ ಹಾಕೊಂಬಿಟ್ಟು ಅದು ಕಾದು ಕರಿಬೇವು ಹಾಕ್ಕೊಳ್ಳಿ, ಒಂದು 2 ಎಲೆ. ಅದು ಪಟ 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 ಅಂತ ಸೌಂಡ್ ಬಿಡಬೇಕು. ಹಂಗೆ ಅಂದ್ಬಿಟ್ಟು ಜಾಸ್ತಿ ಸೀರಿಸ್ಬಿಟ್ಟಿರ ಆಮೇಲೆ ಮೀನು ಫ್ರೈ ಕಹಿ ಆಗಿಬಿಡುತ್ತೆ. ಆ ಥರ ಏನಿಲ್ಲ, ಜಸ್ಟ್ ಅದ್ರ ಮೇಲೆ 2 ಎಳೆ ಹಿಂಗೆ ಇಟ್ಕೊಬಿಟ್ಟು ಅದ್ರ ಮೇಲೆ ನೀಟಾಗಿ ಒಂದೊಂದಾಗಿ ಅಡ್ಡ ಮೀನು ಹಾಕ್ಕೊತಾ ಬನ್ನಿ. ನಾನು ಹಾಕೋತಾ ಇದ್ದೀನಿ ನೋಡಿ, ಹಂಗೆ ಒಂದಾಯ್ತಾ, ಅದ್ರ ಮೇಲೆ ಇನ್ನೊಂದು ಹಾಕೊಳ್ಳಿ. 2 ಆಯಿತಾ, ಅದ್ರ ಪಕ್ಕ ಇನ್ನೊಂದು ಹಾಕೊಳ್ಳಿ. 3 ಆಗುತ್ತೆ. ಯಾಕಂದರೆ ನಾನು ಇಲ್ಲಿ ರವೆ ಹುಡ್ಕೊಂಡಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ನೀಟಾಗಿ ಹಚ್ಕೊಂಡು ಹಾಕ್ತೀವಿ. ನೀವು ಆ ಮಸಾಲೆ ಹಚ್ಕೊಂಡು ಅದಕ್ಕೆ ರವೆ ಹುಡ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಅದರ ಮಸಾಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ನಮ್ಮ ಪಬ್ಜಿ ಹುಡುಗರು ಹೇಳ್ತಾರಲ್ಲ, ಅಲ್ಟಿ ಗುರು ಅಂತ, ಹಂಗೆ ಸಕ್ಕತ್ತಾಗಿರುತ್ತೆ. ಮಾತ್ರ ಆರಾಮಾಗಿ ರಸಮ್ ಜೊತೆ ಬಿಸಿ ಅನ್ನ ಹಾಕ್ಕೊಂಡು ರಸಮ್ ಹಾಕ್ಕೊಂಡು ಒಂದು ಫ್ರೈ ಇಟ್ಕೊಂಡು ತಿಂತಾಯಿದ್ರೆ ಸೈಕಾಗಿ ಬರುತ್ತೆ. ಮಾತ್ರ ಟ್ರೈ ಮಾಡಿ. ಯಾವಾಗಲೂ ಒಂದೊಂದ್ಸಲ ಬರೀ 5 ರೂಪಾಯಿ 10 ರೂಪಾಯಿ ಪ್ಯಾಕೆಟ್ ತೊಗೊಂಬಿಟ್ಟು ಅದನ್ನು ಕಲಿಸ್ಕೊಂಡು ತಿನ್ನೋಕ್ಕಿಂತ ಈ ಥರ ಒಂದು ಸಲ ರುಬ್ಕೊಂಡು ಮಸಾಲ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ನೋಡಿದ್ರಾ ಹೆಂಗೆ ಚೆನ್ನಾಗಿ ಬರ್ತಾಯಿದೆ ಅಂತ. ನೀವು ಬೇಕಾದರೆ ಅದರ ಮೇಲ್ಗಡೆ ಕೂಡ ಕರಿಬೇವು ಹಾಕೋಬೋದು. ನೋಡಿದ್ರೆ ಮಸಾಲ ಹಾಕಿರೋ ಫಿಶ್ ಫ್ರೈ ಬಿಸಿಯಾಗಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀನಲ್ಲ, ಅವಾರ್ಡ್ ಕೊಡ್ಬೋದು ನನಗೆ. ಇದೊಂಥರ ಗ್ರೇವಿ ಮಸಾಲ ಫಿಶ್ ಫ್ರೈ ಥರ ಆಗುತ್ತೆ. ಆದರೂ ರಸಮ್ ಜೊತೆ ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಸಾಕಾಗಿರುತ್ತೆ. ಹುಳಿಯಾಗಿ ಖಾರವಾಗಿ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಅದರಲ್ಲೂ ಇವಾಗ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಬೆಂಗಳೂರಲ್ಲಿ. ಮಾಡ್ಕೊಳ್ಳಿ, ಸಂಜೆ ಹೊತ್ತು ಆರಾಮಾಗಿ ಕೂತ್ಕೊಂಡು ಹಸ್ಬೆಂಡ್ ಜೊತೆ ಎಂಜಾಯ್ ಮಾಡಿ ಕೂತ್ಕೊಂಡು ತಿನ್ನಿ.